ನಮ್ಮನೆ ಹಸುಗಳನ್ನೆಲ್ಲ ಇಲ್ಲೇ ಕಟ್ಟಾಕೊಂಡ್ಬಿಟ್ಟಿದ್ದಾನೆ ಸ್ವಾಮಿ. ನಾನು ಬಂದ ತಕ್ಷಣ ಹಸುಗಳು ನೋಡಿ ಹೋಗ್ತಾ ಇದ್ದಾವೆ ರೇಣುಕಯ್ಯನವರೇ. ಗುರುಗಳು ಪಾದ ಸ್ಪರ್ಶ ಮಾಡಿದಂಥ ಪುಣ್ಯ ಭೂಮಿ. ಆ ಗುಲಾಬಿ ಹೂವನ್ನು ಬುಟ್ಟಿಗಟ್ಟಲೆ ಕೊಯ್ಕೊಂಡು, ರೇಣುಕಯ್ಯ ನಿಮ್ಮ ದೇವಸ್ಥಾನಕ್ಕೆ ಸ್ವಲ್ಪ ತಗೊಂಡೋಗು ಅಂತ ಕೊಡೋರು. ಅಲ್ಲಿ 4 ಜನ ಹೋಗ್ತಾ ಇದ್ದಾರೆ, ಕರೀರಿ ಅಂತ ಹೇಳಿದರು. ರಾಮರೂಪ, ಆಂಜನೇಯ ಸ್ವಾಮಿ ರೂಪ. ನಾನು ನೆನೆಸ್ಕೊಂಡ್ರೆ ಅವರ ಜೊತೆ ಅವರು ಕಾಣ್ತಾರೆ. ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರುಸೇವಕ. ನಮಸ್ಕಾರ. ಶ್ರೀ ಉತ್ತರಮುಖಿ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನವು ಜೋಗಿ ಕಣಿವೆ, ಜಾನಸಾಲೆ ಎಸ್ಟೇಟ್, ಹೊಸೂರು ಈ ಭಾಗದಲ್ಲಿದೆ. ಈ ದೇವಾಲಯವು ಸಖರಾಯಪಟ್ಟಣಕ್ಕೆ ಸಮೀಪದಲ್ಲಿದೆ. ಈ ಸ್ಥಳಕ್ಕೆ ಜೋಗಿ ಕಣಿವೆ ಎಂದು ಕರೆಯುತ್ತಾರೆ. ಕಡೂರಿನಿಂದ ಸಖರಾಯಪಟ್ಟಣಕ್ಕೆ ಬರುವಾಗ ಬಲಭಾಗಕ್ಕೆ ಈ ದೇವಾಲಯವು ಕಾಣಸಿಗುತ್ತದೆ. ಹಾಗೆಯೇ ಚಿಕ್ಕಮಗಳೂರಿನಿಂದ ಸಖರಾಯಪಟ್ಟಣ ಮಾರ್ಗವಾಗಿ ಕಡೂರಿಗೆ ಬರುವಾಗ ಎಡಭಾಗದಲ್ಲಿ ಗೋಚರಿಸುತ್ತದೆ. ಈ ಪ್ರದೇಶವು ಸಿದ್ಧರು, ಜೋಗಿಗಳು, ತಪಸ್ವಿಗಳು ಓಡಾಡಿದ ಸ್ಥಳವೆಂದು ಪೂರ್ವಿಕರು ಹೇಳುತ್ತಾರೆ. ಅಂತಹ ಪುಣ್ಯಭೂಮಿಯಲ್ಲಿ ಶ್ರೀ ಗುರುನಾಥರು ಹಸು ಎಮ್ಮೆಗಳನ್ನು ಒಮ್ಮೊಮ್ಮೆ ಇಲ್ಲಿಗೆ ಮೇಯಿಸಿಕೊಂಡು ಬರುತ್ತಿದ್ದರು. ಮೊದಲು ಈ ದೇವಸ್ಥಾನವು ರಸ್ತೆಯ ಪಕ್ಕದಲ್ಲೇ ಇತ್ತು. ಆಗಾಗ ಗುರುಗಳು ಈ ಸ್ಥಳಕ್ಕೆ ಬಂದಾಗ ದೇವಸ್ಥಾನದ ಆವರಣದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಅಂಥ ಸಂದರ್ಭದಲ್ಲಿ ಒಡನಾಟ ಮಾಡಿದವರು ಶ್ರೀ ರೇಣುಕಯ್ಯನವರು, ಶ್ರೀ ಉತ್ತರಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಅರ್ಚಕರು. ಅವರಿಂದ ಗುರುನಾಥರ ಅನುಭವಗಳನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಗುರು ಬ್ರಹ್ಮೋ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನೋಜವಂ ಮಾರುತೋದುಲ್ಯ ವೇಗಂ, ಜಿತೇಂದ್ರಿಯಂ ಬುದ್ಧಿರ್ಮತಾ ವರಿಷ್ಠಂ, ವಹತಾತ್ಮಜಂ ವಹನರ ಯೂಥ ಮುಖ್ಯಂ, ಶ್ರೀರಾಮದೂತಂ ಶಿರಸಾ ನಮಾಮಿ. ಉತ್ತರಮುಖಿ ಶ್ರೀ ವೀರಾಂಜನೇಯ ಸ್ವಾಮಿ, ಜೋಗಿ ಕಣಿವೆ, ಸಖರಾಯಪಟ್ಟಣ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನನ್ನ ಹೆಸರು ರೇಣುಕಯ್ಯ, ಸಖರಾಯಪಟ್ಟಣ ಗ್ರಾಮ, ಜೋಗಿ ಕಣಿವೆಯ ಉತ್ತರಮುಖಿ ವೀರಾಂಜನೇಯ ಸ್ವಾಮಿಯ ಅರ್ಚಕರು. ಇಲ್ಲಿ ನಾನು ಸಖರಾಯಪಟ್ಟಣದಲ್ಲಿ ಬಾಲ್ಯದಿಂದಲೂ ಇರುವ ಸ್ಥಳ. ಗುರುನಾಥರ ಮನೆಯ ಬಳಿ ಓಡಾಡುವ ಸಂದರ್ಭ. ನಾನು ಶಾಲೆಗೆ ಹೋಗುವಾಗಲೂ ಗುರುಗಳ ದರ್ಶನ ಆಗೋದು, ಶಾಲೆಯಿಂದ ಬರುವಾಗಲೂ ಗುರುಗಳ ದರ್ಶನವಾಗೋದು. ಪ್ರತಿ ಶನಿವಾರ, ಪ್ರತಿ ಭಾನುವಾರ ಗುರುಗಳು ನಾವು ಜೊತೆಯಲ್ಲೇ ತೋಟಕ್ಕೆ ಹೋಗ್ತಾ ಇದ್ವಿ. ಗುರುಗಳು ಇವತ್ತೇನಲ್ಲಿ ಆಶ್ರಮ ಇದೆಯೋ ಅದೇ ತೋಟ. ನಾನಿಲ್ಲಿಗೆ 30 ವರ್ಷದಿಂದ ಉತ್ತರಮುಖಿ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಸ್ವಾಮಿಯವರ ಸೇವಕ
ಪೂಜೆ ಮಾಡ್ಕೊಂಡಿದ್ದೀನಿ. ಗುರುಗಳು ಈ ಸನ್ನಿಧಿಗೆ ಶನಿವಾರ ಭಾನುವಾರ ಅನ್ನೋ ಹಾಗೆ ಬರೋರು. ಒಂದು ಸಮಯ ಗುರುಗಳು ಬಂದು ನಿಂತಿದ್ದಾರೆ. ಶನಿವಾರ ನಾನು ಪೂಜೆ ಮಾಡ್ತಾ ಇದ್ದೀನಿ. ಗುರುಗಳು ಮನೆಯ ಹಸುಗಳು ಎಲ್ಲ ಹಸುಗಳು ಇಲ್ಲಿ ತಂಗಿದ್ವಿ, ಅಂದರೆ ಗುಂಪಾಗಿದ್ದು. ಆ ಸಂದರ್ಭದಲ್ಲಿ ಎಲ್ಲ ಹಸುಗಳು ದೇವಸ್ಥಾನದ ಹಿಂಭಾಗದಲ್ಲೇ ಮಲ್ಕೊಂಡಿದ್ವು. ಭಟ್ಟಾಜಿ ಅನ್ನೋ ಅಣ್ಣಯ್ಯರ ಜೊತೆ ಗುರುಗಳು ನಡ್ಕೊಂಡು ಬಂದಿದ್ರು. ಬಂದರೆ ಹಸುಗಳೆಲ್ಲ ಇಲ್ಲೇ ಮಲಗಿದ್ದು. ನಾನು ದೇವಸ್ಥಾನದ ಒಳಗಡೆ ಪೂಜೆ ಮಾಡ್ತಾ ಇದ್ದೆ. ನನ್ನನ್ನು ರೇಣುಕಯ್ಯನವರೇ ಅಂತ ಕರೆದ್ರು. ನೋಡಿ, ನಾನು ಇಲ್ಲಿಗೆ ಬರೋದು ಬಿಟ್ಬಿಟ್ಟಿದ್ದೀನಿ, 2-3 ವಾರ ಆಯಿತು, ನಾನು ಬರಲಿಲ್ಲ. ನಮ್ಮನೆ ಹಸುಗಳನ್ನೆಲ್ಲ ಇಲ್ಲೇ ಕಟ್ಟಾಕೊಂಡ್ಬಿಟ್ಟಿದ್ದಾನೆ ಸ್ವಾಮಿ. ನಾನು ಬಂದ ತಕ್ಷಣ ಹಸುಗಳು ನೋಡಿ ಹೋಗ್ತಾ ಇದ್ದಾವೆ ರೇಣುಕಯ್ಯನವರೇ ಅಂತೇಳಿ ನನಗೆ ಗುರುಗಳು ಹೇಳಿದರು. ಪ್ರತಿ ಶನಿವಾರವೂ ಗುರುಗಳು ಇಲ್ಲಿಗೆ ಬರೋರು, ಸ್ವಾಮಿ ದರ್ಶನ ಮಾಡ್ಕೊಳ್ಳೋರು, ಅಲ್ಪ ಸ್ವಲ್ಪ ಹೊತ್ತು ಇದ್ದು ಹೋಗೋರು. ಗುರುಗಳು ಬರೋಕಿಡಿದ ಮೇಲೆ ಇದೊಂದು ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಭಕ್ತರ ಸಂಖ್ಯೆ ಜಾಸ್ತಿ ಆಯಿತು. ಗುರುಗಳ ಆಶೀರ್ವಾದ. ನಾವು ಅವರ ಒಂದು ಭಾವಚಿತ್ರವನ್ನು ಒಳಗಡೆ ಪೂಜೆಗೆ ಇಟ್ಟಿದ್ದೀವಿ. ಪ್ರತಿದಿನವೂ ಸ್ವಾಮಿಗೊಂದು ಪ್ರಸಾದ ಹೂವನ್ನು ಇಡುತ್ತೀವಿ, ನಮಸ್ಕಾರ ಮಾಡ್ತೀವಿ. ಈ ಕ್ಷೇತ್ರ ಗುರುಗಳು ಪಾದಸ್ಪರ್ಶ ಮಾಡಿದಂಥ ಪುಣ್ಯ ಭೂಮಿ. ಈ ಭೂಮಿಯಲ್ಲಿ, ಈ ಸನ್ನಿಧಿಯಲ್ಲಿ ಭಗವಂತನ ಗುರುಗಳ ದರ್ಶನವಾಗಿರೋದ್ರಿಂದ ಭಗವಂತನ ದರ್ಶನಕ್ಕೆ ಭಕ್ತರು ಬರ್ತಾರೆ, ಹೋಗ್ತಾರೆ. ಸೇವೆ ನಡೀತಾ ಇದೆ. ಉತ್ತರಮುಖಿ ವೀರಾಂಜನೇಯ ಸ್ವಾಮಿ ಅಂತೇಳಿ ನಾಮಕರಣವನ್ನು ಮಾಡಿ ಭಗವಂತನ ಪ್ರೇರಣೆ ಮಾಡಿ ಹೋಗೋರು ಭಗವಂತನ. ಪ್ರತಿ ಶನಿವಾರ ಭಾನುವಾರ ಸ್ಕೂಲ್ ಮುಗಿಸ್ಕೊಂಡು ಶನಿವಾರ ಗುರುಗಳು ನಾವು ಜೊತೆಯಲ್ಲೇ ತೋಟಕ್ಕೆ ಹೋಗ್ತಿದ್ವಿ. ನಮ್ಮ ತೋಟ ಮೇಲ್ಗಡೆ ಇತ್ತು, ನಾವು ಯಾರ್ದೋ ತೋಟ ನೋಡ್ಕೊತಿದ್ವಿ. ಗುರುಗಳ ತೋಟ ಕೆಳಗಡೆನೇ ಇತ್ತು. ಈಗೇನು ವೇದಿಕೆ ಇದೆಯೋ ಅದೇ ತೋಟ. ಗುರುಗಳು ತೋಟವನ್ನೆಲ್ಲ ಅಡ್ಡಾಡಿ ಗುಲಾಬಿಯ ವನವನ್ನು ಮಾಡಿದ್ರು ಅವಾಗನೇ. ಆ ಗುಲಾಬಿಯನ್ನು ಬುಟ್ಟಿಗಟ್ಟಲೆ ಕೊಯ್ಕೊಂಡು, ರೇಣುಕಯ್ಯ ನಿಮ್ಮ ದೇವಸ್ಥಾನಕ್ಕೆ ಸ್ವಲ್ಪ ತೊಗೊಂಡೋಗು ಅಂತ ಕೊಡೋರು. ಅಲ್ಲಿ ರಂಗನಾಥ ಸ್ವಾಮಿಗೂ ಕೊಡೋರು. ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಗುರುಗಳು ಮನೆ ಹತ್ರನೇ. ಆ ಹೂವನ್ನು ಅಲ್ಲಿಗೂ ಇಡೋರು. ಗುರುಗಳು ಓಡಾಡೋರು. ನಾವು ಜೊತೆಯಲ್ಲೇ ಶನಿವಾರ ಭಾನುವಾರ ಓಡಾಡ್ತಾ ಇದ್ವಿ. ಗುರುಗಳ ಜೊತೆನೇ ಹೋಗ್ತಿದ್ವಿ. ಗುರುಗಳು ಮುಂದೆ ಹೋಗೋರು, ನಾವು ಹಿಂದೆ ಬರ್ತಿದ್ವಿ. ಒಂದಾನೊಂದು ಟೈಮ್ನಲ್ಲಿ, ಅಂದರೆ ನಾನು ಕಂಡಂಗೆ 1982ನೇ ಇಸ್ವಿ ನನ್ನ ತಂಗಿಯ ಕಲ್ಯಾಣ ಕೂಡ್ತಿರ್ಲಿಲ್ಲ. ಆ ಮೂಮೆಂಟಲ್ಲಿ ನಮ್ಮ ತಾಯಿಯವರು ಗುರುಗಳನ್ನು ಹೋಗಿ ಈ ಥರ ನಡೀತಾ ಇದೆ, ಆಗ್ತಾ ಇಲ್ಲ ಅಂದಾಗ ಗುರುಗಳು ಒಂದು ಆಶೀರ್ವಾದ ಮಾಡಿದರು. ಇಂತಹ ಜಾಗದಲ್ಲಿ ನಿನ್ನ ಸ್ಥಳ ಮನೆ ಹತ್ರ ಒಂದು ದೇವರಿದೆ, ದೇವತೆ ಇದೆ. ಆ ದೇವತೆಗೆ ಹೋಗಿ ಹಣ್ಣು ಕಾಯಿ ಅರಿಶಿನ ಕುಂಕುಮ ಬಟ್ಟೆಯನ್ನು ಕೊಟ್ಟು ಬಾರಮ್ಮ, ನಿನ್ನ ಮಗಳ ಕಲ್ಯಾಣ ನಡೆಯುತ್ತೆ ಅಂತ ಗುರುಗಳು ಹೇಳಿಕೆ ಕೊಟ್ಟರು. ಅವರು ಗುರುಗಳು ಹೇಳಿದ ಮಾರನೆಯ ದಿನವೇ ನಾವಲ್ಲಿ ಹೋದ್ವಿ. ದೇವತೆ ಇತ್ತು. ಆ ದೇವತೆಗೆ ನಮಗೇನು ಸಲ್ಲಿಸ್ಬೇಕು ಸಲ್ಲಿಸಿ ಬಂದ ನಂತರ ಅಲ್ಲಲ್ಲಿಗೊಂದು 3 ತಿಂಗಳಲ್ಲಿ ನಮ್ಮ ತಂಗಿಯ ಕಲ್ಯಾಣ ನಡೀತು. ಇದು ಗುರುಗಳ ಆಶೀರ್ವಾದ. ಒಂದು ಸಮಯ ನಾವು ಮತ್ತು ನಮ್ಮ ಸ್ನೇಹಿತರು ಒಂದು 4 ಜನ ಗುರುಗಳನ್ನು ಕಾಣಬೇಕು ಅಂತ ಮನೆ ಬಳಿ ಹೋದ್ವಿ. ಅಲ್ಲಿ ಬಾಗಿಲಲ್ಲಿ ಇದ್ದವರು ಗುರುಗಳಿಲ್ಲ ಅಂತ ನಮ್ಮನ್ನು ಕಳಿಸ್ಕೊಟ್ರು. ನಾವು ಇಲ್ಲದ ಮೇಲೆ ಇನ್ನೇನು ಗುರುಗಳು ಇಲ್ಲದ ಮೇಲೆ ನಾವಿನ್ನೇನು ಕೆಲಸ ಇಲ್ಲಿ ಅಂತ ವಾಪಸ್ ಬರ್ತಾ ಇದ್ವಿ. ಇತ್ಲ ಹಿಂಬದಿಯಲ್ಲಿದ್ದ ಗುರುಗಳು ಅಲ್ಲಿ 4 ಜನ ಹೋಗ್ತಾ ಇದ್ದಾರೆ, ಕರೀರಿ ಅಂತ ಹೇಳಿದರು. ಆ ನಮ್ಮನ್ನು ಕಳಿಸ್ತಂಥವ್ರೆ ನಮ್ಮನ್ನು ಓಡಿ ಬಂದು ಗುರುಗಳು ಕರೀತಿದ್ದಾರೆ ಬನ್ನಿ ಅಂದರು. ನೀವು ಇಲ್ಲ ಅಂದ್ರಲ್ಲ ಸ್ವಾಮಿ ಅಂದರು. ಇಲ್ಲ ಬನ್ನಿ ಕರೀತಿದ್ದಾರೆ, ತಪ್ಪಾಯಿತು ಅಂದರು. ಆಗ ಗುರುಗಳ ಹತ್ರ ಹೋದರೆ, ರೇಣುಕಯ್ಯ ನೀವು ಊಟ ಮಾಡ್ಕೊಂಡು ಹೋಗಿ ಅಂದರು. ಅನ್ನ ಸಾರು ಪಾಯಸ ಕೋಸುಮರಿ ಪಲ್ಯ 3-4 ಜನಕ್ಕೂ ಊಟವನ್ನು ಮಾಡಿಸಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಗುರುಗಳ ಒಂದು ಸವಿ ನೆನಪು. ನನಗೆ ಗುರುಗಳು ರಾಮರೂಪ, ಆಂಜನೇಯ ಸ್ವಾಮಿ ರೂಪ. ನಾನು ನೆನೆಸ್ಕೊಂಡ್ರೆ ಅವರ ಜೊತೆ ಅವರು ಕಾಣ್ತಾರೆ. ಇವತ್ತು ನನ್ನ ಜೀವನ ಅದರಿಂದಲೇ ನಡೀತಿರೋದು. ನನಗೆ ಗುರುಗಳು ರಾಮನ ಸಮಾನ, ಮಾರುತಿಯ ಸಮಾನ, ಸಾಕ್ಷಾತ್ ಈಶ್ವರ ಅಂತ ನನ್ನ ಆತ್ಮಸಾಕ್ಷಿ.
ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.